ಡಿಸಿಎಂ ಡಿಶುಮ್ ಡಿಶುಮ್ ಡಿ ಕೆ ಶಿವಕುಮಾರ್ ಅವರು ಡಿಶುಮ್ ಮಾಡ್ತಾ ಇಲ್ಲ. ಡಿಸಿಎಂ ಪೋಸ್ಟಿಗೋಸ್ಕರ ಡಿಶುಮ್ ಮಾಡ್ತಾ ಇದ್ದಾರೆ. ಕೆಲ ಸಚಿವರು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಭೇಟಿ ಆಗ್ತಾ ಇದ್ದಾರೆ, ಇಲ್ಲಿ ಭೇಟಿ ಆಗ್ತಾ ಇದ್ದಾರೆ, ಹೇಳಿಕೆಗಳನ್ನ ಕೊಡ್ತಾರೆ, ಎಲ್ಲವೂ ನಡೀತಾ ಇದೆ. ಒಂಥರ ಡಿ ಕೆ ಶಿವಕುಮಾರ್ ಅವ್ರಿಗೆ ಟೆನ್ಷನ್ ಆಗ್ಬಿಟ್ಟಿದೆ. ನಾನು ಹೇಳಿದ್ದೇನು, ನಾನು ಒಬ್ಬನೇ ಇರಬೇಕು ಡಿಸಿಎಂ, ಇಲ್ಲಿ ನೋಡಿದ್ರೆ ಡಿಸಿಎಂ ಅನ್ಕೊಂಡು ಓಡಾಡ್ತಾ ಇದ್ದಾರೆ ಅಂತೇಳಿ. ಇದಕ್ಕೆಲ್ಲ ಹೈಕಮಾಂಡ್ ಒಂದು ಪೂರ್ಣ ವಿರಾಮ ಇಟ್ಟರೂ ಸಹ ಹಲವರು ಇದನ್ನ ನಾವು ನಿಲ್ಸಲ್ಲ, ಇದು ಮುಂದುವರಿಯುತ್ತೆ ಅಂತಿದ್ದಾರೆ. ಅಂದ್ರೆ ತಾತ್ಕಾಲಿಕವಾಗಿ ಲೋಕಸಭೆವರೆಗೂ ಇದು ಬ್ರೇಕ್ ಬೀಳುತ್ತಾ, ಲೋಕಸಭೆಯ ಆದ ನಂತರ ಡಿಸಿಎಂ ಪೋಸ್ಟಿಗೋಸ್ಕರ ಮತ್ತೆ ಫೈಟ್ ಶುರುವಾಗುತ್ತಾ? ಇದು ಸಿದ್ದರಾಮಯ್ಯನವರು ಆಡಿಸ್ತಾ ಇರುವಂತ ಆಟ ಅನ್ನುವಂತ ಆರೋಪಗಳು ಒಂದು ಕಡೆಗಿದೆ. ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕತ್ತೆ. ಗೊತ್ತಿಲ್ಲ ಏನಾಗುತ್ತೆ ಕಾಂಗ್ರೆಸ್ನಲ್ಲಿ, ಬಟ್ ಚರ್ಚೆಯನ್ನ ಮಾಡೋಣ ಇವತ್ತು. ಹೆಚ್ಚುವರಿ ಡಿಸಿಎಂಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಅಂತ ಇಟ್ಟಿದೆ. ಹೈಕಮಾಂಡ್ ಹೇಳಿದ್ರು ಕೂಡ ಇಲ್ಲಿರುವಂತ ನಾಯಕರು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಡಿಸಿಎಂ ಓಪನ್ ಫೈಟ್, ನೋ ಎಕ್ಸ್ಟ್ರಾ ಡಿಸಿಎಂ. ಸೊ ಸಚಿವರ ಕ್ಯಾಂಪ್ನಿಂದ ಡಿಸಿಎಂ ಪ್ರಸ್ತಾಪಕ್ಕೆ ಈಗ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹೆಚ್ಚುವರಿ ಡಿಸಿಎಂ ಹುದ್ದೆಯೆಲ್ಲ ಈಗ ಅಪ್ರಸ್ತುತ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಸುರ್ಜೇವಾಲಾ ಅವರು. ಸೊ ಹೈ ವಾರ್ನಿಂಗ್ ಇಂದ ಸೈಲೆಂಟ್ ಆಗುತ್ತಾ ಸಿದ್ದರಾಮಯ್ಯನವರ ಬಣ? ಹಾಗೆ ಕಾಣಿಸ್ತಾ ಇಲ್ವಲ್ಲ. ಯಾಕೆ ಅಂತಂದ್ರೆ ಇದು ಫಸ್ಟ್ ಟೈಮ್ ಹೇಳಿದ್ದಲ್ಲ, ಹಿಂದೆಯೂ ಇದೇ ರೀತಿಯಾಗಿ ಹೇಳಿಕೆಗಳು ಬಂತು. ಅದಾದ ನಂತರ ಹೈಕಮಾಂಡ್ ಒಂದು ವಾರ್ನಿಂಗ್ ಅನ್ನ ಕೊಟ್ಟ ನಂತರ ಒಂಚೂರು ಫುಲ್ ಸ್ಟಾಪ್ ಅಲ್ಲ, ಅದು ಕಾಮಾ ಇಟ್ರು ಅಲ್ಲಿ. ಅದಿಟ್ಟ ನಂತರ ಮುಂದುವರಿಯುತ್ತೆ ಅಂತ ಅದರ ಅರ್ಥ. ಟಿಮ್ ಅಂತ ಹೇಳಿ ಮುಂದುವರಿಯಿತು. ಈಗ ಮತ್ತೆ ಬೇಕಿದ್ರೆ ಹೈಕಮಾಂಡ್ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ, ಮತ್ತೆ ಕಾಮಾನೆ ಕೊಡ್ತಾರೆ. ಅದು ಮತ್ತೆ ಲೋಕಸಭೆ ಆದ್ಮೇಲೆ ಟಿಮ್ ಮುಂದುವರಿಯುತ್ತೆ ಅಂತ ಅದರ ಅರ್ಥ ಅಂತ ಕಾಣಿಸ್ತಾ ಇದೆ, ಗೊತ್ತಿಲ್ಲ. ಸೊ ಹಾಗಿದ್ದಾಗ ಏನ್ ಮಾತನಾಡಿದ್ದಾರೆ ನೋಡೋಣ. ನನ್ನ ಹತ್ರ ಏನಾದ್ರು ಬರೋದಿಲ್ಲ, ಬಂದಿಲ್ಲ ನೋಡಿ. ಇದು ಹೋದ ಮೇಲೆ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನ ತರಬಾರ್ದು. ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥದ್ರ ಕಡೆ ಗಮನ ಕೊಡಬೇಕು. ಗ್ಯಾರಂಟಿಗಳು ಕೊಟ್ಟಿದ್ದೇವೆ, ಅದನ್ನ ಅನುಷ್ಠಾನ ತರೋದ್ರಲ್ಲಿ ಗುರಿಯಾಗಿರ್ಬೇಕು. ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರೆ ನನ್ಗೆ ಗೊತ್ತು. I think these are all filmy things that you are discussing. We are discussing substantial things. I think this Pradesh executive will be known for ensuring people's participation in Karnataka's governance. There would be, this is a push for grassroots governance and participation of ordinary people from all walks of life in every assembly constituency, not only with the task of implementation of the 5 Congress guarantees, but also with task of participation in governance of hospitals, dispensaries, bus stands, colleges, education, everything. Thank you. ಸಚಿವ ಸಂಪುಟದ ಸಚಿವರುಗಳು ಹೆಚ್ಚುವರಿ ಡಿಸಿಎಂ ಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಸಚಿವರುಗಳು ಸಭೆ ಮಾಡಿದ್ದಾರೆ. ನನ್ನ ಜೊತೆ ಬಂದು ಹೇಳಿಲ್ಲ. ಸಿದ್ದರಾಮಯ್ಯವ್ರು ಹೇಳ್ತಾರೆ ನನ್ನ ಜೊತೆಗೆ ಬಂದು ಏನು ಹೇಳಿಲ್ಲ ಅಂತ ಹೇಳಿ. ಸಿದ್ದರಾಮಯ್ಯವ್ರಿಗೆ ಹೇಳದೇನೆ ಪರಮೇಶ್ವರ್ ಅವರು ಇವರೆಲ್ಲ ಸೇರ್ಕೊಂಡು ಸಭೆಯನ್ನ ಮಾಡಿದ್ರು. ಆ ಸಭೆ ಯಾತಕ್ಕೋಸ್ಕರ ಕೇಳಿದ್ರೆ ಊಟಕ್ಕೆ ಸೇರ್ಕೊಂಡಿದ್ರು. ಇದ್ರಲ್ಲಿ ತಪ್ಪೇನಿದೆ ಅಂದ್ರೆ ತಪ್ಪಲ್ವೇ ಅಲ್ಲ. ಬಟ್ ಯಾಕೆ ಚರ್ಚೆ ಬಂತಿದ್ದು? ಬಹಿರಂಗವಾಗಿ ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆಯಿಂದ ಸ್ಪಾರ್ಕ್ ಆಗಿರೋದಿದು 3 ಡಿಸಿಎಂಗಳ ವಿಚಾರ. ಬಟ್ ಇದಕ್ಕೆ ಪೂರ್ತಿಯಾಗಿ ವಿರಾಮವನ್ನು ಹಾಕಕ್ಕೆ ಯಾಕೆ ಆಗ್ತಿಲ್ಲ ಕಾಂಗ್ರೆಸ್ಗೆ, ನಂಗೆ ಅರ್ಥ ಆಗ್ತಿಲ್ಲ. ಡಿ ಕೆ ಶಿವಕುಮಾರ್ಗೆ ಬ್ರೇಕ್ ಹಾಕೋಕೆ ಹೆಚ್ಚುವರಿ ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡ್ತಾ ಇರೋದ? ನಮ್ಮ ಬೇಡಿಕೆ ನಿರಂತರ ಅಂತ ಇದ್ರು ಸಿಎಂ ಸಿದ್ದು ಅವರ ಬಣ. ಸಿದ್ದರಾಮಯ್ಯನವರ ಕ್ಯಾಂಪ್ನಿಂದ ಬಹಿರಂಗ ಪ್ರಹಾರ ಮಾತ್ರ ನಿಲ್ತಾ ಇಲ್ಲ. ಯಾರನ್ನು ಕಟ್ಟಿ ಹಾಕಕ್ಕೆ? ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅನ್ನೋದು ತೆರೆದಿಟ್ಟಿರುವಂತಹ ಮಾತುಗಳು. ಶಾಸಕರ ಬೆಂಬಲ ಇರುವ ತನಕ ಇರ್ಲಿ ಅಂತ ಟಕ್ಕರನ್ನ ಕೊಡ್ತಾ ಇದ್ದಾರೆ. 5 ವರ್ಷ ಸಿಎಂ ಸಿದ್ದರಾಮಯ್ಯನವರು ಇದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಪಾಪ ಡಿ ಕೆ ಶಿವಕುಮಾರ್ ಅವರು ಇರ್ಲಿ ಬಿಡಿ ಸರ್, ನೆಕ್ಸ್ಟ್ ಟೈಮಿಂಗ್ ನೋಡಬಹುದು ಅಂತೇನೋ ಹೇಳ್ಬೋದಪ್ಪ, ಗೊತ್ತಿಲ್ಲ. ಈಗ ಪರೋಕ್ಷ ಸಂದೇಶವನ್ನೇನಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ರವಾನಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಬ್ರೇಕ್ ಹಾಕಕ್ಕೆ ಸಾಧ್ಯ ಆಗತ್ತಾ? ಈ ಮೂಲಕವಾಗಿ ಅವ್ರಿಗೆ ಬ್ರೇಕ್ ಹಾಕ್ತಾ ಇದ್ರಂತೆ ಯಾಕೆ ಅನ್ಕೋಬೇಕು? ಯಾಕಂದ್ರೆ ಅವ್ರು KPC ಅಧ್ಯಕ್ಷರ್ರಿ, ಅವ್ರಿಗೆ ಬ್ರೇಕ್ ಹಾಕಕ್ಕೆ ಯಾರಾಗತ್ತೆ? ಬಂಡೆಗೆ ಬ್ರೇಕ್ ಹಾಕಕ್ಕೆ ಯಾರಾದ್ರೂ ಆಗತ್ತ? ಚಾನ್ಸೇ ಇಲ್ಲ. ಅದು ಉರುಳಕ್ಕೆ ಶುರು ಆದರೆ ಪಚಡಿಯಾಗಿ ಹೋಗ್ತಾರೆ. ಉರುಳುತ್ತಾ ಇದೆ, ನಿಲ್ಲಕ್ಕಾಗತ್ತಾ? ಬಂಡೆಯನ್ನ ಮನುಷ್ಯ ನಿಲ್ಸಕ್ಕಾಗಲ್ಲ, ಸಚಿವರು ಆಗತ್ತಾ? ಏನ್ ಮಾತಾಡಿದ್ರೆ ನೋಡೋಣ.
ಯಾರ ಅಧಿಕಾರ ಯಾರು ಕಿತ್ಕೊಳಕ್ ಆಗೋದಿಲ್ಲ. ಏನು DCM ಅಂದಾಕ್ಷಣಕ್ಕೆ ಏನು ಅವ್ರಿಗೇನು ಹೊಸ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲೇ ಇರ್ತಕ್ಕಂತ ಒಂದು ಪದವಿ ಅದು. ಆದ್ರೂ ಕೂಡ ಏನೋ ಒಂದು ಗೌರವದ ದೃಷ್ಟಿಯಿಂದ ಪಬ್ಲಿಕ್ ಕನ್ಸಂಪ್ಷನ್ಗೆ DCM ಅಂತಂದ್ರೆ ನಮ್ಮ ಸಮುದಾಯದವರಿಗೆ, ನಮಗ್ ಬೇಕಿರೋರಿಗೆ, ನಮ್ಮ ಮುಖಂಡರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಜನರ ಸಮಾಧಾನಕ್ಕೆ ಆ ಒಂದು ಹುದ್ದೆಗಳ ಸೃಷ್ಟಿ ಆಗ್ತಕ್ಕಂಥದ್ದು. ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಂತ ಗಾದೆ ಇದೆ. ಈಗ ಯಾರು ವಿರೋಧ ಮಾಡಿದ್ದಾರೆ? ಯಾರು ವಿರೋಧ ಮಾಡಿಲ್ಲ ಅಂದ್ಮೇಲೆ ಎಲ್ಲರೂ ಪರ ಇದ್ದಾರೆ ಅಂತ ತಿಳ್ಕೋಬೇಕು. ಕೆಲವು ಜನ ಬಂದು ಹೇಳ್ಕೊಳ್ತಾರೆ, ಕೆಲವು ಜನ ಬಂದು ಹೇಳ್ಕೊಳ್ಳೋದು. ನನ್ನ ಅನಿಸಿಕೆ ಸದಾ ಇದ್ದೇ ಇರುತ್ತೆ. DCM ಒಂದೇ ಅಲ್ಲ, ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಸುರ್ಜೇವಾಲಾ ಅವ್ರ ಜೊತೆನಲ್ಲಿ ಬಹಳಷ್ಟು ಜನ ಮಂತ್ರಿಗಳು ಮಾತಾಡಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಅಷ್ಟೇ. ಏನು ಹೇಳೋಣ ಈಗ ರಾಜಣ್ಣ ಅವರ ಮಾತಿಗೆ? ಯಾರು ವಿರೋಧ ಮಾಡಿದ್ದಾರೆ? ಯಾರು ವಿರೋಧ ಮಾಡಿಲ್ಲ. ಮಾಡಬೇಕಾಗಿ ಸಿದ್ದರಾಮಯ್ಯನವರು ವಿರೋಧ ಮಾಡಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಅಷ್ಟೇ ಹೇಳಿದ್ದಾರೆ. ಅಂಥದ್ದೇನೂ ಇಲ್ಲ ಅಂತ ಅವ್ರು ಹೇಳಲೇ ಇಲ್ಲ. ನನಗೆ ಯಾವುದು ತಂದಿಲ್ಲ ಅಂತೇಳಿ ಮಜವಾಗಿದೆ ಇದು. ಗೊತ್ತಿಲ್ಲ ಯಾವ ರೀತಿಯಾಗಿ ಅಂತೇಳಿ. ಎರಡು ಬಣಗಳ ನಡುವೆ ನಡೀತಾ ಇರುವಂತಹ ರಾಜಕೀಯ ಆಟಗಳು. ಸೊ CM ಸಿದ್ದರಾಮಯ್ಯನವರ ಆಪ್ತರಿಂದ ಟರ್ಮ್ ಟಕ್ಕರ್ ಶುರುವಾಗಿದೆ. ಇದರ ಹಿಂದೆ ಯಾರಿದ್ದಾರೆ? DCM DK ಶಿವಕುಮಾರ್ ಅವರು ಸಿಟ್ಟು ಹೊರಗೆ ಹಾಕಿದ್ದಾರಂತಿದೆ. ಸೊ ಯಾಕೆ ಸಚಿವರು ಪದೇ ಪದೇ ಮಾತನಾಡ್ತಾ ಇದ್ದಾರೆ ಅಂತ ಸುರ್ಜೇವಾಲಾ ಅವರ ಮುಂದೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದಾರಂತೆ. KPCC ಅಧ್ಯಕ್ಷರಾಗಿ ನಾನು ಎಚ್ಚರಿಕೆಯನ್ನು ಕೊಡಬಹುದಷ್ಟೇ, ಆದರೆ ನಾನೀಗ ಕೊಡಲ್ಲ. ಹಿಂದೆ ಕೊಟ್ಟಾಗಿದೆ ಒಂದು 2-3 ಬಾರಿ ಅವ್ರು ಮಾತಾಡಿದ್ದಾರೆ ಈ ವಿಚಾರದಲ್ಲಿ. ಆಮೇಲೆ ಸೈಲೆಂಟ್ ಆಗೋಗ್ಬಿಟ್ರು, ಅವ್ರು ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದು ಬಿಟ್ಬಿಟ್ರು. ಸೊ ಈಗ ನಾನು ಹೈಕಮಾಂಡ್ ನಿಷ್ಠ, ಸೊ ಹಾಗಾಗಿ ಏನು ಮಾಡ್ತೀರಾ ನೋಡಿ ಉತ್ತರ ಹುಡುಕಿ ಅಂತ ಹೇಳಿ ಸುರ್ಜೇವಾಲಾ ಅವರಿಗೆ DK ಶಿವಕುಮಾರ್ ಅವರು ಹೇಳಿದಾರಂತೆ. ನೋಡೋಣ. DCM ಆಯ್ಕೆ ಮಾಡಿರೋದು ಜಾತಿ ಆಧಾರದ ಮೇಲಲ್ಲ. ಹಂಗೆ ಜಾತಿ ಆಧಾರದ ಮೇಲೆ ಮಾಡೋದಾಗಿದ್ದಿದ್ರೆ ಅವತ್ತೇ ಮಾಡಿಬಿಡೋರು. ಯಾವುದೇ ಕಾರಣಕ್ಕೂ DCM ಅವಶ್ಯಕತೆ ಬರಲ್ಲ. ನಾನು ಹೇಳ್ತೀನಿ, ಈಗಲೇ ಸಹ DCM ಏನು 3 ಸೃಷ್ಟಿ ಮಾಡ್ತಾಯಿದ್ದಾರೆ, ಆ ಉದ್ದೇಶನ ಫಸ್ಟ್ ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ DK ಶಿವಕುಮಾರ್ ಸರ್ಗೆ ಕೊಟ್ಟಿರೋದು ಅವರ ಕಾರ್ಯಕ್ಷಮತೆ, ಪಕ್ಷ ನಿಷ್ಠೆ, ಅವರ ಒಂದು ಸಂಘಟನೆಯ ಮೇಲೆ ಕೊಟ್ಟಿದ್ದಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ. ಆ 3 DCM ಹುದ್ದೆ ಅನ್ನೋದನ್ನು ಈ ಕೂಡಲೇ ಹಿರಿಯರು ಕೈ ಬಿಡ್ಬೇಕಂತ ಮನವಿ ಮಾಡ್ತೀನಿ ಹಿರಿಯರಲ್ಲಿ. ಆಕಾಂಕ್ಷಿನೂ ಆಗಿಲ್ಲ. ನಿನ್ನೆ ಸಾಯಂಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮಾಡಿದ್ದಾರೆ. ಆ ಹೇಳಿಕೆ ಆದಮೇಲೆ ಆ ವಿಷಯ ಕ್ಲೋಸ್ ಆಯಿತು ಅಂತ. ಯಾರೂ ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿಲ್ಲ. DCM ಹುದ್ದೆಗಳ ಬಗ್ಗೆ ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆ ಪ್ರಶ್ನೆಗಳು ಅಪ್ರಸ್ತುತ ಅಂಥೇಳಿ ಆ ಭಾವದಲ್ಲಿ ಅವರು ಮಾತನಾಡಿದ್ದಾರೆ. ಆಯಿತು, ಅದು ಅಭಿಪ್ರಾಯ ಇರ್ಬೋದು ನಮ್ಮ ಸ್ನೇಹಿತರದು, ಆದರೆ ಅದಕ್ಕೆ ಅಂತಿಮವಾಗಿರ್ತಕ್ಕಂಥ ತೆರೆ ಬಿದ್ದಿದೆ. ನಾಳೆ HK ಪಾಟೀಲ್ ಅವ್ರಿಗೆ DCM ಮಾಡ್ತೀವಿ, ಇಲ್ಲ CM ಪದವಿನ ಕೊಡ್ತೀನಿ ಅಂತಂದರೆ ಬಿಟ್ಬಿಡ್ತೀರಾ? ನೋಡೋಣ, ಹೇಳಿ ನೋಡೋಣ. ಕಮಾನ್ HK ಪಾಟೀಲ್ ಸರ್, ನೀವು ಚೆನ್ನಾಗಿದೆ, ಸಿಕ್ಕಾಗ ನಮಗೂ ಒಂದು ಇರಲಿ ಅಂತೇಳಿ. ನೀವು ಟಾವೆಲ್ ಹಾಕಿರ್ಲಿಲ್ವಾ? ಇದೇ ಎಲ್ಲವೂ ಕೂಡ